ಈ ದೇಶದಲ್ಲಿ ರೈತ ಒಂದು ಆಹಾರವನ್ನು ಬೆಳೆಯೋದು ಎಷ್ಟು ಇಂಪಾರ್ಟೆಂಟೋ ಅದು ಬಂದ್ಬಿಟ್ಟು ಮಾರ್ಕೆಟಿಗೆ ಸೇರೋದು ಅಷ್ಟೇ ಇಂಪಾರ್ಟೆಂಟು. ಸೊ ರೈತ ಹೇಗೆ ಇಂಪಾರ್ಟೆಂಟು, ಅದನ್ನು ಅವ್ನು ಬೆಳೆದಿರೋ ಜಾಗದಿಂದ ತಗೊಬಂದು ಮಾರ್ಕೆಟಿಗೆ ಸೇರಿಸೋದು ಅಷ್ಟೇ ಇಂಪಾರ್ಟೆಂಟು. ಆ ಕೆಲಸ ಯಾರು ಮಾಡ್ತಾರೆ ಅಂತ ಗೊತ್ತಾ? ಯೆಲ್ಲೋ ಬೋರ್ಡ್ ಡ್ರೈವರ್ಸ್ಗಳಿಗೆ ಅವ್ರ ಗಾಡಿ ಶೋಕಿ ಅಲ್ಲ, ಅದು ಅವರ ದುಡಿಮೆ, ಅದು ಒಂದು ಫ್ಯಾಮಿಲಿನ ಬ್ಯಾಕ್ಗ್ರೌಂಡ್. ಅಂಥ ಒಂದು ಗಾಡಿ ನಮ್ಮ ಹತ್ರ ಇರೋದು ಒಬ್ಬ ಯೆಲ್ಲೋ ಬೋರ್ಡ್ ಡ್ರೈವರ್ನ ದೋಸ್ತ್. ಇಲ್ಲಿದೆ ನೋಡಿ ನಮ್ಮ ಅಶೋಕ್ ಲೈಲ್ಯಾಂಡ್ ದೋಸ್ತ್. ಯೆಲ್ಲೋ ಬೋರ್ಡ್ ಡ್ರೈವರ್ಸ್ಗಳಿಗೆ ಅವರ ಗಾಡಿ ಶೋಕಿ ಅಲ್ಲ, ಅದು ಅವರ ಫ್ಯಾಮಿಲಿಯ ಆಧಾರ ಸ್ತಂಭ, ಅವರ ಮೇನ್ ಇನ್ಕಮ್ ಸೋರ್ಸ್ ಆಗಿರುವಂಥ ಗಾಡಿ. ಎಷ್ಟೋ ಜನ ಯೆಲ್ಲೋ ಬೋರ್ಡ್ ಡ್ರೈವರ್ಸ್ಗಳ ಕನಸು. ಅಂಥ ಕನಸನ್ನು ನಾವು ಇವತ್ತು ಇಟ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಇಂಜಿನ್ ಟಾಕ್ಸ್. ಇಲ್ಲಿ ಇಂಜಿನ್ಗಳು ಮಾತಾಡ್ತೇವೆ. ಇವತ್ತಿನ ಇಂಜಿನ್ನ ಕತೆ ನಮ್ಮ ಅಶೋಕ್ ಲೈಲ್ಯಾಂಡ್ ದೋಸ್ತ್ನ ಜೊತೆಗೆ. ಗಾಡಿಗಳದ್ದೊಂದು ವಾಕ್ ಅರೌಂಡ್ ನೋಡಿಬಿಡಿ. ಫ್ರಂಟಿಂದ ಅಥವಾ ಸೈಡ್ ಸೆಕ್ಷನಿಂದ, ರಿಯರ್ ಸೆಕ್ಷನಿಂದ ಯಾವ ಥರ ಕಾಣುತ್ತೆ ಅಂತ ನೋಡ್ಬೋದು ನೀವು. ತುಂಬ ಸಿಂಪಲ್ ಆಗಿರೋ ಡಿಸೈನು. ಇದು ಮಾಡಿರೋದು ನಾಟ್ ಫಾರ್ ಲಕ್ಸರಿ, ನಾಟ್ ಫಾರ್ ಶೋಕಿ, ಇಟ್ಸ್ ಫಾರ್ ಕಂಪ್ಲೀಟ್ಲಿ ಫಾರ್ ಜೀವನ ನಡೆಸೋದಕ್ಕೆ ಯಾವ ಥರ ಬೇಕು ಆ ಥರ ಮಾಡಿರೋ ಗಾಡಿ ಇದು. ತುಂಬ ಒಂಥರ ಹಾರ್ಡ್ ಕೋರ್ ಗಾಡಿ ಅಂತ ಹೇಳ್ಬೋದು. ನೋಡಿ ಫ್ರಂಟಿಂದ ಯಾವ ಥರ ಕಾಣುತ್ತೆ ಅಂತ. ಫ್ರಂಟಿಂದ ಈ ಥರ ಕಾಣುತ್ತೆ ನಿಮಗೆ ಗಾಡಿ. ಅದೇ ನೀವು ಸೈಡ್ ಸೆಕ್ಷನ್ ನೋಡೋದಾದರೆ ಸೈಡ್ ಸೆಕ್ಷನಲ್ಲಿ ಈ ಥರ ಕಾಣುತ್ತೆ ನಿಮಗೆ ಗಾಡಿ. ಅಷ್ಟೇ, ಒಂದು ವಾಕರ್ ನೋಡ್ಕೊಂಬಿಡಿ ಗಾಡಿ ಯಾವ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂತ. ಅದಾದಮೇಲೆ ಇದ್ರ ಬಗ್ಗೆ ಇಂಜಿನ್ ಕೆಪಾಸಿಟಿ ಅಥವಾ ಲೋಡ್ ಕೆಪಾಸಿಟಿ ಏನಿದೆ ಇದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಈ ಬಾಡಿ ಏನಿದೆ ಇವರು ಆಫ್ಟರ್ ಮಾರ್ಕೆಟ್ ಮಾಡಿಫಿಕೇಷನ್. ಇದು ನಿಮಗೆ ಬರಬೇಕಾದ್ರೆ ಇಷ್ಟು ಮಾತ್ರ ಬರುತ್ತೆ, ಈ ಲೆವೆಲ್ ತನಕ ಬಾಡಿ ಬರುತ್ತೆ. ಅದಾದಮೇಲೆ ಇದ್ರ ನಿಮ್ಮ ಮೇಲ್ಗಡೆಗೆ ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಮಾಡಿಸ್ಬೋದು. ಕ್ಲೋಸ್ಡ್ ರೂಫ್ ಬೇಕಾದರೆ ಕ್ಲೋಸ್ಡ್ ರೂಫ್ ಮಾಡಿಸ್ಬೋದು, ಅಥವಾ ಈ ಥರ ಓಪನ್ ರೂಫ್ ಮಾಡ್ಬೋದು. ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದ್ರ ಮೇಲೆ ನೀವು ಬಾಡಿಗಳನ್ನ ಬಿಲ್ಡ್ ಮಾಡ್ಕೊಬೋದು. ಯಾವ ಥರ ಬೇಕಾದರೆ ಬಿಲ್ಡ್ ಮಾಡ್ಕೊಬೋದು. ಬರೀ ಚಾಸಿಸ್ ಕೂಡ ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ ಸಿಗುತ್ತೆ. ಅಶೋಕ್ ಲೈಲ್ಯಾಂಡ್ ಕಂಪನಿಯ ಹಿಸ್ಟ್ರಿ ಅಂತ ನೋಡೋದಾದರೆ, ಅಶೋಕ್ ಲೈಲ್ಯಾಂಡ್ ತುಂಬ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಥವಾ ಈ ಥರ ದೊಡ್ಡ ಕಾರ್ಗೋ ಗೂಡ್ಸ್ಗಳನ್ನ ಕ್ಯಾರಿಯರಲ್ಲಿ ಹೆಸರು ವಾಸಿಯಾಗಿರೋಂಥ ಕಂಪ್ನಿ. ನೀವು ರೋಡ್ಗಳಲ್ಲಿ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಬಸ್ಗಳು ಅಥವಾ ದೊಡ್ಡ ಗೂಡ್ಸ್ನ ಕ್ಯಾರಿ ಮಾಡುವಂಥ ಟ್ರಕ್ಗಳು ಎಲ್ಲ ಅಶೋಕ್ ಲೈಲ್ಯಾಂಡ್ ಆಗಿರುತ್ತೆ. ತುಂಬ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿದೆ. ಯಾಕೆ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳಿದ್ರೆ, ಇವ್ರು ಕೊಡೋ ಇಂಜಿನ್ ರಿಲಯಬಿಲಿಟಿ, ಅದ್ರ ಜೊತೆಗೆ ಇವ್ರು ಕೊಡೋ ಮೈಲೇಜು, ಇವ್ರು ಕೊಡೋ ಲೋಡ್ ಕೆಪಾಸಿಟಿ ಏನಿದೆ ಅದಕ್ಕೆ ಅಂತಲೇ ಫೇಮಸ್ಸು. ತುಂಬ ರಿಲಯಬಲ್ ಆಗಿ, ಒಂದು ಅತ್ಯುತ್ತಮ ಎಫಿಷಿಯೆಂಟಾಗಿ ಡ್ರೈವರ್ಸ್ಗಳಿಗೆ ಕೈ ಸೇರಿರುವಂಥ ಗಾಡಿ ಇದು. ಸೊ ನೀವು ನೋಡ್ತಾ ಇರ್ಬೋದು, ದೊಡ್ಡ ಟ್ರಕ್ಗಳಿರ್ಬೋದು ಅಥವಾ ಈ ಥರ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಅಂತಾರೆ. ಇದು ದೋಸ್ತ್ LS ಅಂದರೆ ಇದು ಸ್ವಲ್ಪ ಲೋವರ್ ವೇರಿಯಂಟ್ ಗಾಡಿ ಇದು. ಇದರಲ್ಲಿ ಕೂಡ ಬೇರೆ ಅಂತ ವೇರಿಯಂಟ್ ಬರುತ್ತೆ. ವಿದ್ ಹಿಂದ್ಗಡೆದು ನಿಮ್ಮದು ಲೋಡದು ಹಾಕುವಂಥ ಜಾಗ ಏನಿದೆ ಅದನ್ನು ಬಿಟ್ಟು ಬರೀ ಚಾಸಿಸ್ ಸಿಗುತ್ತೆ. ಈ ಥರ ಬೇರೆ ವೇರಿಯಂಟ್ಸ್ ಕೂಡ ಸಿಗುತ್ತೆ ನಿಮಗೆ. ಇವರ ಇಂಜಿನ್ ಕೆಪಾಸಿಟಿ ಹಾಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಮೇಲೆ ಗಾಡಿಗಳು ತುಂಬ ವೇರಿಯಂಟಲ್ಲಿ ಸಿಗುತ್ತೆ ನಿಮಗೆ ಅಶೋಕ್ ಲೈಲ್ಯಾಂಡಲ್ಲಿ. ಬೇರೆ ಇವಾಗ ಭಾರತ್ ಬೆನ್ಸ್ ಆಗಿರ್ಬೋದು, ಈ ಥರದ್ರಲ್ಲಿ ತುಂಬ ಹೆವಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಗಾಡಿಗಳು ಸಿಗುತ್ತೆ ನಿಮಗೆ. ಯಾಕೆ ಅಶೋಕ್ ಲೈಲ್ಯಾಂಡ್ನೇ ತುಂಬ ಜನ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೇಯ್ನ್ ಬಂದಿರೋ ರೀಸನ್ನೇ ಇಂಜಿನ್ ರಿಲಯಬಿಲಿಟಿ. ತುಂಬ ರಿಲಯಬಲ್ ಇಂಜಿನ್. ನೋಡ್ತಾ ಇರ್ಬೋದು, ಎಷ್ಟೋ ವರ್ಷಗಳಿಂದ ಈ ಫೀಲ್ಡಲ್ಲಿ ಆಟ ಆಡ್ತಿರೋ ಪ್ಲೇಯರ್ಸ್ಗಳು ಇವರು. ಸೊ ಹೀಗೆ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದು ನಮ್ಮವ್ರದ್ದೇ ಒಬ್ರದ್ದು ಗಾಡಿ. ಅವ್ರ ಜೀವನ ಕಟ್ಕೊಟ್ಟಿರೋಂಥ ಗಾಡಿ, ಒಂದು ಫ್ಯಾಮಿಲಿನ ಹೇಳ್ದಂಗೆ ಆಧಾರ ಸ್ತಂಭವಾಗಿ ನಿಂತಿರೋ ಗಾಡಿ ಇದು. ನಾವು ನೋಡ್ತಾ ಇರ್ಬೋದು, ನಾವು ಇಂದಿನ ವೀಡಿಯೋದಲ್ಲಿ ನಾವು ನಿಮ್ಗೊಂದು ಕಾರ್ ತೋರಿಸಿದ್ವಿ. ಇಟ್ಸ್ ಫಾರ್ ಶೋಕಿ ಅಂದರೆ ಪ್ಯೂರ್ ಆಗಿ ಅದೊಂಥರ ಜೀವನಗೆ ಅಂತಲ್ಲ. ನಾವು ಮಾಡೋ ಶೋಕಿ ಆಗಿರ್ಬೋದು, ನಾವು ಮಾಡಿರೋ ದುಡ್ಡನ್ನ ನಾವು ತೋರಿಸೋದಕ್ಕೋಸ್ಕರ ಆ ಥರ ಬೈ ಮಾಡೋ ಕಾರ್ಗಳಾದರೆ, ಇಂಥ ಗಾಡಿಗಳು ಒಂದು ಫ್ಯಾಮಿಲಿನ ನಡೆಸೋವಂಥ ಗಾಡಿಗಳು. ಸೊ ಫಸ್ಟ್ ಆಫ್ ಆಲ್ ಯೆಲ್ಲೋ ಬೋರ್ಡ್ ಡ್ರೈವರ್ಸ್ ಯಾರಿದ್ದಾರೆ ಎಲ್ಲರಿಗೂ ಒಂದು ಇಂಜಿನ್ ಟಾಕ್ಸ್ ಕಡೆಯಿಂದ ದೊಡ್ಡ ಸೆಲ್ಯೂಟನ್ನು ಹೇಳ್ತಾ ಈ ವಿಡಿಯೋನ ಮತ್ತಷ್ಟು ನೋಡೋಣ. ಏನೆಲ್ಲ ಇಂಜಿನ್ ಸ್ಪೆಸಿಫಿಕೇಶನ್ ಏನಿದೆ ಅಥವಾ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಓಕೆ, ಇವಾಗ ನೀವು ಇಂಜಿನ್ ಬೇರೆ ನೋಡ್ತಾ ಇರ್ಬೋದು. ಈ ಥರ ಅಂಡರ್ ಸೀಟಲ್ಲಿ ಈ ಥರ ಇಂಜಿನ್ ಮೌಂಟ್ ಆಗಿರುತ್ತೆ. ಈ ಇಂಜಿನ್ ಪವರ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ, ಇದು 1.5 ಲೀಟರು ಡೀಸೆಲ್ ಇಂಜಿನ್ ಬರುತ್ತೆ. ಓಕೆನಾ, 1.5 ಲೀಟರ್ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು 4 ಸಿಲಿಂಡರ್ ಬರೋಲ್ಲ, 3 ಸಿಲಿಂಡರ್ ಇಂಜಿನ್ ಬರುತ್ತೆ. ತುಂಬ ಪವರ್ಫುಲ್. ಇದರಲ್ಲಿ ನಮಗೆ ಗೂಡ್ಸ್ ಕ್ಯಾರಿಯರಲ್ಲಿ ಮೇನು ಮ್ಯಾಟ್ರ್ ಆಗೋದೇ ಟಾರ್ಕ್. ನಿಮಗೆ ಟಾರ್ಕ್ ಜಾಸ್ತಿ ಇರಬೇಕು. ಡೀಸೆಲ್ ಇಂಜಿನ್ ಫೇಮಸ್ ಫಾರ್ ಟಾರ್ಕ್, ಆಯಿತಾ. ಸೊ ಈ ಥರ ಇದರಲ್ಲಿ ಪೆಟ್ರೋಲ್ ಎಂತಕ್ಕೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಟಾರ್ಕ್ ಕಡಿಮೆ ಆಗುತ್ತೆ. ಅಂದರೆ ಲೋ ಎಂಡ್ RPM ಅಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಇದ್ದಾಗ ಮಾತ್ರ ಲೋಡ್ನ ಕ್ಯಾರಿ ಮಾಡೋಕ್ಕಾಗುತ್ತೆ. ಅದೇ ಪೆಟ್ರೋಲಲ್ಲಿ ಕಷ್ಟ ಆಗುತ್ತೆ ನಿಮಗೆ. ಜಾಸ್ತಿ ಹೆವಿ ಲೋಡ್ ಮಾಡಿದಾಗ ಆ ಲೋ ಎಂಡ್ RPM ಅಲ್ಲಿ ಆ ಟಾರ್ಕ್ ಸಿಗದೇ ಇರೋ ಕಾರಣ ಎಫಿಷಿಯನ್ಸಿ ಡೌನ್ ಆಗ್ಬೋದು. ಆಮೇಲೆ ಇಂಜಿನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗ್ದಂಗೆ ಆಗುತ್ತೆ ನಾವು. ಸೊ ಇದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 70 ಹಾರ್ಸ್ ಪವರ್ ಇದೆ. ಅದಾದಮೇಲೆ 170 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ.
ಸೊ ತುಂಬ ಪವರ್ಫುಲ್ ಇಂಜಿನು ಆ್ಯಂಡ್ ತುಂಬ ರಿಲಯಬಲ್ ಇಂಜಿನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಯಾಕಂದರೆ ಅಶೋಕ್ ಲೇಲ್ಯಾಂಡ್ ಅವರು ಈ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಇರೋದ್ರಿಂದ ಅವ್ರಿಗೆ ಯಾವುದರಲ್ಲಿ ಏನು ಥರ ಮಾಡಿದ್ರೆ ಗಾಡಿಗಳು ಫೇಮಸ್ ಆಗುತ್ತೆ ಅಥವಾ ಇಂಜಿನ್ ರಿಲಯಬಲ್ ಮತ್ತು ಎಫಿಷಿಯೆಂಟಾಗಿ ಯಾವ ಥರ ಮಾಡ್ಬೋದು ಅನ್ನೋ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಅವ್ರ R&D ಡಿಪಾರ್ಟ್ಮೆಂಟ್ ಅನ್ನೋದು ತುಂಬ ಫೇಮಸ್ ಫಾರ್ ಅವ್ರ ಎಫಿಷಿಯೆಂಟ್ ಇಂಜಿನ್ ಮತ್ತು ರಿಲಯಬಲ್ ಇಂಜಿನ್ ಮಾಡೋದ್ರಿಂದ. ಸೊ ಹಾಗೆಯೇ ಇಂಜಿನ್ ಸೆಕ್ಷನ್ನ ಬಿಟ್ಟು ಸೊ ನೋಡ್ತಾ ಇರ್ಬೋದು ಇವಾಗ ಒಳಗಡೆ ಯಾವ ಥರ ಕಾಣುತ್ತೆ ಅಂತ. ಈ ಅಶೋಕ್ ಲೇಲ್ಯಾಂಡ್ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕ್ಯಾಬಿನ್ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ. ನೀವು ಬೇರೆ ಗಾಡಿಗಳು ಇವಾಗ ಬೇರೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಏನಿದೆ ಈ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಒಳಗಡೆ ಸ್ಪೇಸ್ ಜಾಸ್ತಿ ಇದೆ. ನಿಮಗೆ ಕೂರಕ್ಕೆಲ್ಲ ಸ್ವಲ್ಪ ಕಂಫರ್ಟೇಬಲ್ ಆಗಿ ಇನ್ನೊಂದು ಒಳ್ಳೆ ಕಮಾಂಡಿಂಗ್ ಪೊಸಿಷನಲ್ಲಿ ಕೂರ್ತೀರಾ. ಯಾಕಂದರೆ ಇದು ತುಂಬ ಹೈಟಲ್ಲಿ ಇರೋದ್ರಿಂದ ಇವ್ರದ್ದು ಟೈರ್ ಸೆಕ್ಷನ್ ಎಲ್ಲ ದೊಡ್ಡದಾಗಿರೋದ್ರಿಂದ ನಿಮಗೆ ಗಾಡಿಗಳಲ್ಲಿ ತುಂಬ ಕಮಾಂಡಿಂಗ್ ಪೊಸಿಷನಲ್ಲಿ ಕೂರ್ತೀರಾ, ತುಂಬ ಹೈಟಲ್ಲಿ ಇರ್ತೀರಾ, ನಿಮ್ಗೊಂಥರ ಒಂದು ಆನೆ ಮೇಲೆ ಕೂತಿರೋ ಫೀಲಲ್ಲಿ ಇರುತ್ತೆ ಈ ಗಾಡಿಗಳದು. ಸೊ ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇದರಲ್ಲಿ ತುಂಬ ಸಿಂಪಲ್ ಆಗಿ ಒಂದು ಸ್ಟೇರಿಂಗು, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಬರುತ್ತೆ. ಇಲ್ಲಿ ನಿಮ್ಗೊಂದು ಹ್ಯಾಂಡ್ ಬ್ರೇಕ್ ಸಿಗುತ್ತೆ. ಹಾಗೆ ನಿಮಗೆ 5 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇಲ್ಲೊಂದು ಹೆಡ್ಲೈಟ್ ಲೆವೆಲರ್ ಸಿಗುತ್ತೆ ಅಷ್ಟೇ. ಅದಾದಮೇಲೆ ಇದರಲ್ಲಿ ಏನೂ ಇಲ್ಲ, ಸಿಂಪಲ್ ಆಗಿರೋ ಡಿಸೈನು. ನಿಮಗೆ ಇಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಯಾವ ಥರ ಸ್ಟಾರ್ಟ್ ಮಾಡಿದಾಗ ಯಾವ ಥರ ವೆಲ್ಕಮ್ ಕೊಡುತ್ತೆ ಅಂತ ನೋಡಿ. ನೋಡಿ ಇದು ಕಂಪ್ಲೀಟ್ ಆಗಿರೋ ಡಿಜಿಟಲ್. ಇವಾಗ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಯಾವ ಥರ ಅಂತ ನೋಡ್ತಾ ಇರ್ಬೋದು. ಇವಾಗ ನೋಡಿ ಇಲ್ಲಿ ಇದು ಓಡೋಮೀಟರ್, ಎಷ್ಟು RPM ಎಷ್ಟಿದೆ ಅಂತ ನೋಡಿ. ಈ ಥರ ಇದು ಸ್ಪೀಡೋಮೀಟ್ರು, ಇಲ್ಲಿ ಕೆಳಗಡೆ ಓಡೋಮೀಟ್ರ್ ಇದೆ. ಹಾಗೆ ಇದು ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ ನೋಡಿ. ಸಿಂಪಲ್ಲಾಗಿ ಕಾಕ್ಪಿಟ್ಟಿಂದ ಈ ಥರ ಕಾಣಿಸುತ್ತೆ ವ್ಯೂ. ತುಂಬ ಹೈಟಲ್ಲಿ ಕೂತಿರ್ತೀರ ನೋಡಿ. ಸ್ಟೇರಿಂಗು ಅಶೋಕ್ ಲೇಲ್ಯಾಂಡ್ ಅವರು ನನಗೆ ಮೇಯ್ನ್ ಇಷ್ಟ ಆಗುವಂಥ ಒಂದು ಇದೆಂತ ಇದ್ದರೆ ಅವರು ಸ್ಟೇರಿಂಗ್ ತುಂಬ ಐಕಾನಿಕ್ ಆಗಿ ಡಿಸೈನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಮೊದಲಿನ ಒಂದು ಅಶೋಕ್ ಲೇಲ್ಯಾಂಡ್ ಬಸ್ಗಳೆಲ್ಲ ಅಬ್ಸರ್ವ್ ಮಾಡಿರ್ಬೋದು ನೀವು. ಅಶೋಕ್ ಲೇಲ್ಯಾಂಡ್ ಬಸ್ಗಳದೆಲ್ಲ ಸ್ಟೇರಿಂಗ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಕ್ಲಾಸಿಕಾಗಿ ಡಿಸೈನ್ ಮಾಡಿರ್ತಾರೆ ಅಂತ. BS3 ಆಗಿರ್ಬೋದು, BS4 ಆಗಿರ್ಬೋದು, BS6. ನನಗೆ ಆ ಸ್ಟೇರಿಂಗ್ ಅವ್ರ ಡಿಸೈನ್ ಇದೆಯಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ಈ ಗಾಡಿಗಳಲ್ಲೂ ಕೂಡ ಸ್ಟೇರಿಂಗ್ನ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ನಿಮಗೆ ಸ್ಟೇರಿಂಗ್ ಯಾವ ಒಂಥರ ಕಾರ್ ಥರನೇ ಕಂಫರ್ಟೇಬಲಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಇಂಥ ಗಾಡಿಗಳಲ್ಲೂ ಕಂಫರ್ಟ್ಗಾಗಿ ಮಾಡಿದ್ದಲ್ಲ, ಇದು ದುಡಿಮೆಗೋಸ್ಕರ ಒಬ್ಬ ಜೀವನ ಕಟ್ಕೊಂಡೋಸ್ಕರ ಮಾಡಿರೋದು. ಸೊ ಇದರಲ್ಲಿ ಕೂತವನಿಗೆ ಕಂಫರ್ಟ್ ಮ್ಯಾಟ್ರ್ ಆಗಲ್ಲ, ಅವ್ನಿಗೆ ಎಷ್ಟು ಬಾಡಿಗೆ ಸಿಗುತ್ತೆ, ಇವತ್ತು ಎಷ್ಟು ನಾನು ದುಡ್ಡು ಮಾಡ್ಬೋದು ಅನ್ನೋ ತಲೆಯಲ್ಲಿರುತ್ತೆ ಹೊರತು ನಾನು ಎಷ್ಟು ಕಂಫರ್ಟಬಲಾಗಿ ಟ್ರಾವೆಲ್ ಮಾಡ್ಬೋದು ಅಥವಾ ಕಂಫರ್ಟೇಬಲಾಗಿ ಬಾಡಿಗೆ ಮಾಡ್ಬೋದು ಅಂತ ಯೋಚನೆ ಮಾಡಲ್ಲ ಅವನು. ಬಟ್ ಸ್ಟಿಲ್ ಕಂಫರ್ಟ್ ಮ್ಯಾಟ್ರ್ ಆಗುತ್ತೆ. ಇದು ಸ್ಪೇಷಿಯಸ್ ಆಗಿರೋದ್ರಿಂದ ಸ್ವಲ್ಪ ಹೈಟ್ ಇರೋರ್ಗೂ ಈ ಗಾಡಿಗಳಲ್ಲಿ ಸೂಟೇಬಲ್ ಆಗುತ್ತೆ. ಇವಾಗ ಶಾರ್ಟ್ ಇರೋರ್ಗೂ ಆಬ್ವಿಯಸ್ಲಿ ಇದು ಆರಾಮಾಗಿರುತ್ತೆ. ಕೆಲವೊಂದು ಗಾಡಿಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ ಕ್ಯಾಬಿನ್ ಎಷ್ಟು ಕಂಪ್ರೆಸ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು 5 ಫುಟ್ 6 ಫುಟ್ ಮೇಲ್ಗಡೆ ಇರೋರಿಗೆಲ್ಲ ಗಾಡಿಗಳು ಒಳಗಡೆ ಕೂರಕ್ಕೆ ಆಗಲ್ಲ, ಅಷ್ಟು ಕಡಿಮೆ ಇರುತ್ತೆ. ಇದರಲ್ಲಿ ಇವಾಗ ನಾನು 6 ಫುಟ್ ಇದೆ, ನೀವು ನೋಡ್ಬೋದು ಎಷ್ಟು ಆರಾಮಾಗಿ ಕೂತಿದ್ದೀನಿ ನಾನು ಅಂತ. ತುಂಬ ಕಂಫರ್ಟೇಬಲಾಗಿ ಕೂತಿದ್ದೀವಿ. ಆ್ಯಂಡ್ ಈ ಡ್ಯಾಶ್ ಬೋರ್ಡ್ ಡಿಸೈನ್ ಆಗಿರ್ಬೋದು ಎಷ್ಟು ಸ್ಲೀಕ್ ಆ್ಯಂಡ್ ಸ್ಲಿಮ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ನಿಮಗೆ ಡಿಸ್ಟ್ರಾಕ್ಷನ್ ಅಂತ ಅನ್ಸಲ್ಲ. ಯಾಕಂದರೆ ಈ ಗಾಡಿಗಳಲ್ಲಿ ಮೇಯ್ನು ಯಾಕೆ ಈ ಥರ ಕ್ಯಾಬಿನ್ನ ಇಷ್ಟು ನೀಟಾಗಿ ಡಿಸೈನ್ ಮಾಡಬೇಕು ಅಥವಾ ಯಾಕೆ ಈ ಥರ ಕಮಾಂಡಿಂಗ್ ಪೊಸಿಷನಲ್ಲಿ ಇರಬೇಕಂತ ಹೇಳಿದ್ರೆ ಈ ಲೋಡ್ ಕ್ಯಾರಿಂಗ್ ಗಾಡಿಗಳಲ್ಲಿ ಏನಿರುತ್ತೆ ಯಾವಾಗಲೂ ಹೈವೇನಲ್ಲಿ ಓಡಲ್ಲ. ಕೆಲವೊಂದ್ಸಲಿ ಆಫ್ ರೋಡ್ ಇರ್ಬೋದು ಅಥವಾ ಯಾವುದೋ ಒಂದು ಗುಡ್ಡ ಕಾಡುಗಳ ಮಧ್ಯೆ ಇರುತ್ತೆ. ಅಂಥ ಜಾಗಕ್ಕೆ ಹೋಗಬೇಕಾದ್ರೆ ನಿಮಗೆ ಸುತ್ತಮುತ್ತ ನೀವು ಎಷ್ಟು ಹೈಟಲ್ಲಿ ಕೂತಿದ್ರೆ ನಿಮ್ಗೆ ಎಷ್ಟು ನೀಟಾಗಿ ನಿಮಗೆ ಹೊರಗಡೆಯಿಂದ ಕಾಣಿಸ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಈ ಗಾಡಿನಲ್ಲಿ ಅದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಇವಾಗ ನೆಕ್ಸ್ಟ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹಿಂದ್ಗಡೆ ಒಂದ್ಸಲಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇವರು ಬಾಡಿನ ಬಿಲ್ಡ್ ಮಾಡಿದ್ದಾರೆ ಅಂತ ಒಂದ್ಸಲ ನೋಡೋಣ. ಅದಾದಮೇಲೆ ಈ ಗಾಡಿ ಹೆಂಗೆ ಓಡಿಸೋದಕ್ಕೆ ಹೆಂಗೆ ಫೀಲ್ ಆಗುತ್ತೆ, ನಿಮಗೆ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಅಲ್ಲಿ ಏನು ಡಿಫ್ರೆಂಟ್ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಇದರಲ್ಲಿ 40 ಲೀಟರ್ ಆಫ್ ಡೀಸೆಲ್ ಟ್ಯಾಂಕ್ ಬರುತ್ತೆ, ಇಲ್ಲಿ ಬರುತ್ತೆ. ಇದಕ್ಕೆ ಕರೆಕ್ಟಾಗಿ ಒಂದು ಹೊರಗಡೆ ಒಂದು ಪ್ರೊಟೆಕ್ಷನ್ ಕೇಸ್ ಕೊಟ್ಟಿದ್ದಾರೆ ನೋಡಿ ಕಂಪ್ನಿಯಿಂದಾನೆ, ಎಷ್ಟು ಚೆನ್ನಾಗಿದೆ. ಯಾಕಂದರೆ ಈ ಆಫ್ ರೋಡ್ ಅಥವಾ ಬೇರೆ ಬೇರೆ ಹೈಟ್ ಇರೋ ಗುಡ್ಡಕಾಡು ಪ್ರದೇಶಕ್ಕೆ ಹೋದಾಗ ಗಾಡಿಗಳು ಟಚ್ ಆದ್ಮೇಲೆ ಡೀಸೆಲ್ ಟ್ಯಾಂಕ್ ಡೈರೆಕ್ಟ್ ಇಂಪ್ಯಾಕ್ಟ್ ತಗೊಳುತ್ತೆ. ಆ ಥರ ಆಗಬಾರ್ದು ಅಂತ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಹೈಟ್ ಆಗಿದೆ. ಇದರಲ್ಲಿ 14 ಇಂಚ್ ಅಲಾಯ್ಸ್ ಬರುತ್ತೆ, ವೀಲ್ಸ್ ಬರುತ್ತೆ. ಅದಾದಮೇಲೆ ಈ ಬಾಡಿನ ನೋಡ್ತಾ ಇರ್ಬೋದು ನೀವು. ಈ ಥರ ಇವರು ಓನರು ಕಸ್ಟಮರ್ ಇವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇವಾಗ ಕಾರ್ಗಳಿಗೆ ನೀವು ಕಂಪ್ಯಾರಿಸನ್ ತೊಗೊತಾ ಇರ್ಬೋದು. ಹಿಂದ್ಗಡೆ ಇಲ್ಲಿರೋದು ಇದು ನೋಡ್ತಾ ಇದೆಯಾ, ಇದು ಗೊತ್ತಿರೋರಿಗೆ ಗೊತ್ತಿರ್ಬೋದು ಯಾವ ಥರ ಸಸ್ಪೆನ್ಷನ್ ಇದು ಅಂತ. ಇದಕ್ಕೆ ಲೀಫ್ ಬ್ಲೇಡ್ ಸಸ್ಪೆನ್ಷನ್ ಅಂತ ಅಂತಾರೆ. ಇದರಲ್ಲಿ ಫ್ರಂಟ್ ಸೈಡ್ ಬಂದುಬಿಟ್ಟು ಶಾಕ್ ಅಬ್ಸರ್ವೇ ಬರುತ್ತೆ. ಸೊ ಯಾಕೆ ಒಂದು ಸೈಡಲ್ಲಿ ಶಾಕ್ ಅಬ್ಸರ್ವ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಲೀಫ್ ಸಸ್ಪೆನ್ಷನಲ್ಲಿ ಏನಾಗುತ್ತೆ, ಲೋಡ್ ಇಲ್ಲದೆ ಇರೋವಾಗ ಖಾಲಿ ಇರಬೇಕಾದ್ರೆ ಆ ಜಂಪ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಸೊ ಅದು ಆಗಬಾರ್ದು ಅಂತ ಏನು ಮಾಡ್ತಾರೆ, ಮುಂದ್ಗಡೆಯಿಂದ ನಾರ್ಮಲಾಗಿ ಕಾರ್ ಥರ ಶಾಕ್ ಅಬ್ಸರ್ವ್ ಕೊಡ್ತಾರೆ. ಬಟ್ ಡ್ಯಾಂಪಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಕಾರಿಗೆ ಕಂಪೇರ್ ಮಾಡಿದ್ರೆ. ಏನಾಗುತ್ತೆ ಅವಾಗ ಮುಂದ್ಗಡೆ ಸ್ವಲ್ಪ ಕಂಫರ್ಟ್ ಜಾಸ್ತಿ ಆಗುತ್ತೆ. ನಾವು ಹಿಂದ್ಗಡೆಯಿಂದ ಲೋಡ್ ಹಾಕೋ ಕಾರಣ ಹಿಂದ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೀಫ್ ಸಸ್ಪೆನ್ಷನ್ನ ಕೊಡ್ತಾರೆ. ಇವಾಗ ಲೀಫ್ ಸಸ್ಪೆನ್ಷನ್ ಏನಾಗುತ್ತೆ,
ಮೇಲ್ಗಡೆಯಿಂದ ಲೋಡ್ ಹಾಕ್ತಿದ್ದಂಗೆ ಲೀಫ್ಗಳು ಈ ಶೇಪಲ್ಲಿರೋ ಲೀಫ್ಗಳು ಹಾಗೆ ಡೌನ್ ಆಗುತ್ತೆ, ಹಿಂಗೆ ಸ್ಟ್ರೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಕ್ಕೆ ಲೀಫ್ ಅಂತ ಹೇಳಿದ್ರೆ, ಈ ಶಾಕ್ ಅಬ್ಸರ್ವರ್ ಇಷ್ಟೆಲ್ಲ ಲೋಡ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇರಲ್ಲ ಸಸ್ಪೆನ್ಷನ್ಗಳಿಗೆ. ಸೊ ನಾರ್ಮಲ್ ಈ ಲೀಫ್ಗಳನ್ನ ಯೂಸ್ ಮಾಡಿದಾಗ ಇನ್ನೂ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಬೆಟರ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವಾಗ ಲೋಡ್ ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಅದು ಹೇಳಿದಾಗೆ ಜಂಪ್ ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ, ಮುಂದ್ಗಡೆ ಹಿಂದುಗಡೆ ಈ ಥರ ಜಂಪ್ ಆಗ್ತಾ ಇರುತ್ತೆ. ಒಂದು ಮಿನಿಮಲ್ ಲೋಡ್ ಅಂತ ಇದ್ದಾಗ ಏನಾಗುತ್ತೆ, ಅವಾಗ ಸ್ಟೇಬಲಾಗಿ ಹೋಗುತ್ತೆ ಗಾಡಿ. ಕರೆಕ್ಟಾಗಿ ಲೀಫ್ ಸ್ಟ್ರೈಟಾಗಿದ್ದಾಗ ಚೆನ್ನಾಗಿ ಸ್ಟೇಬಲಾಗಿರುತ್ತೆ ರೋಡ್ ಮೇಲೆ. ಸೊ ಹಾಗೆ ನೀವು ಇದ್ರದ್ದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇವಾಗ ಎಷ್ಟು ಅಂತ ಕೇಳ್ತಾ ಇರ್ಬೋದು. ಅವ್ರು ಕ್ಲೈಮ್ ಮಾಡೋ ಪ್ರಕಾರ 1.5 ಟನ್ 1500 kg ಇದ್ರದ್ದು ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾರೆ, ಅಷ್ಟು ಆಗ್ಬೋದು ಅಂತ. ಬಟ್ ನಮ್ಮ ಡ್ರೈವರ್ ನಾನು ಮಾತಾಡಿಸಿದಾಗ ನನಗೆ ಒಂದು ಶಾಕಿಂಗ್ ರಿಸಲ್ಟ್ ಗೊತ್ತಾಯಿತು. ಯಾಕೆ ಅಂದರೆ ಅವ್ರು ಇದರಲ್ಲಿ 3000 kg 3 ಟನ್ಸ್ ಲೋಡ್ ಮಾಡಿದ್ದಾರೆ. ನಂಬ್ತೀರಾ ನೀವು? ಅಂದರೆ ಏನಂತ ಹೇಳಿದ್ರೆ, ನಾವು ಯಾವ ರೋಡ್ ಮೇಲೆ ಓಡಿಸ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾರ್ಮಲಾಗಿ ಇವಾಗ ಹೈವೇನಲ್ಲಿ ಎಲ್ಲಾದರೂ ಡಿಸೈನ್ ಮಾಡ್ತಿದ್ದೀರಿ, ಹೈವೇನಲ್ಲಿ ಏನಾದರೂ ಡ್ರೈವ್ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅಂಥ ಮ್ಯಾಟ್ರ್ ಆಗೋಲ್ಲ. ಏನು, ನಿಮಗೆ ತುಂಬ ಹಳ್ಳ ಗುಣ್ಣೆ ಇರೋ ರೋಡ್ಗಳಲ್ಲಿ 3 ಟನ್ಸ್ ಹಾಕೋದು ಸ್ವಲ್ಪ ಡೇಂಜರಸ್, ಯಾಕಂದರೆ ಲೀಫ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ನಾರ್ಮಲಲ್ಲಿ ಆರಾಮಾಗಿ 3000 ಟನ್ ಹಾಕಿದ್ರೆ ಅದು ತಡ್ಕೊಳುತ್ತೆ ಅಂತ ನಾವು ಡ್ರೈವರ್ ಹತ್ರ ಮಾತಾಡಿದಾಗ ನನಗೆ ಆ ಶಾಕಿಂಗ್ ರಿಸಲ್ಟ್ ನಂಗೆ ಗೊತ್ತಾಗಿದೆ. ನನಗೂ ನಿಜವಾಗ್ಲೂ ನಾನು ಶಾಕ್ ಆಗಿದ್ದೀನಿ. ಅದಾದಮೇಲೆ ನೋಡಿದ್ರೆ ಇವ್ರಿಗೆ ಬಾಡಿ ಒಳಗಡೆಯಿಂದ ಇವರು ಕಸ್ಟಮ್ ಆಗಿ ಇವ್ರನ್ನ ಡಿಸೈನ್ ಮಾಡಿಸಿರೋದು, ಆಯಿತಾ. ಇದ್ರಲ್ಲಿ ಕಂಪ್ನಿಯಿಂದ ಬರಬೇಕಾದ್ರೆ ಈ ಥರ ಬರೋಲ್ಲ. ಈ ಒಳಗಡೆಯಿಂದ ಇವರು ಆಫ್ಟರ್ ಮಾರ್ಕೆಟಿಂದ ಮೆಟಲ್ನ ವೆಲ್ಡ್ ಮಾಡಿಸ್ಬಿಟ್ಟು ಈ ಥರ ಇವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನೋಡಿ, ಈ ಥರ ಫುಲ್ಲು ಸ್ಟಡಿಯಾಗಿ ಡಿಸೈನ್ ಮಾಡಿಸಿದ್ದಾರೆ. ಇವ್ರಿಗೆ ಪರ್ಸ್ನಲ್ ರಿಕ್ವೈರ್ಮೆಂಟ್, ಇವ್ರು ಲೋಕಲ್ ಬಾಡಿಗೆ ಹಾಗೆ ಲಾಂಗ್ ಬಾಡಿಗೆ ಎಲ್ಲನೂ ಹಾಕ್ತಾರೆ. ಇವ್ರು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯಾಕಂತ ಹೇಳಿದ್ರೆ ನಾವು ಈ ಕೆರ್ವಾಶ ಕಾರ್ಕಳ ಸುತ್ತಮುತ್ತ ಯಾವುದಾದ್ರು ನಿಮಗೆ ಲಾಂಗ್ ಬಾಡಿಗೆ ಅಥವಾ ಏನಾದರೂ ಇದ್ದರೆ ಡ್ರೈವರ್ನ ವಿಚಾರಿಸಿ. ಯಾಕಂತ ಹೇಳಿದ್ರೆ ಒಂದು ರೀಸನೇಬಲ್ ಪ್ರೈಸಲ್ಲಿ ಮಾಡ್ತಾರೆ. ಹಾಗೆಯೇ ಬನ್ನಿ, ಇವಾಗ ಗಾಡಿ ಓಡಿಸೋದಕ್ಕೆ ಯಾವ ಥರ ಇರುತ್ತೆ, ಒಂದು ಕಾರಿಗೆ ಕಂಪೇರ್ ಮಾಡಿದ್ರೆ ಗೂಡ್ಸಲ್ಲಿ ಏನು ಡಿಫ್ರೆಂಟ್ ಆಗಿರುತ್ತೆ, ಇದರ ಪ್ರೋಸ್ ಏನು ಕಾನ್ಸ್ ಏನು ಸ್ವಲ್ಪ ಮಾತಾಡೋಣ ಬನ್ನಿ. ಹಂಗೆ ಗಾಡಿ ಓಡಿಸ್ತಾ ಮಾತಾಡೋಣ ಬನ್ನಿ. ಕಾಕಿ ವೇರ್ ಮಾಡಿದ್ದೇನೆ, ಆಲ್ವೇಸ್ ಮರಿಬೇಡಿ. ಎಲ್ಲೋ ಬೋರ್ಡ್ ಡ್ರೈವರ್ಸ್ ಯಾರೆಲ್ಲಿದ್ದಾರೆ ಎಲ್ಲರೂ ಕಾಕಿ ವೇರ್ ಮಾಡಿ, ಹಾಗೆ ಸೀಟ್ ಬೆಲ್ಟ್ ಹಾಕಿ. ಫಸ್ಟು ರೂಲ್ಸ್ನ ಎಲ್ಲರೂ ಫಾಲೋ ಮಾಡೋದಕ್ಕೆ ಕಲೀರಿ. ಇವತ್ತು ನಾನು ಯಾಕೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ನಾನು ಈ ಥರ ಕ್ಯಾಮ್ರಾ ನೋಡ್ಬಿಟ್ಟು ಇಂಟ್ರಾಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸೀಟ್ ಬೆಲ್ಟ್ ಹಾಕಿಲ್ಲ. ನೀವೆಲ್ಲರೂ ಸೀಟ್ ಬೆಲ್ಟ್ ಹಾಕಿ ಕಾಕಿ ವೇರ್ ಮಾಡಿ. ಇವಾಗ ಗಾಡಿ ಒಳಗಡೆ ಇದ್ದೀನಿ ನಾನು. ಒಂದ್ಸಲ ನಿಮಗೆ ಕ್ರ್ಯಾಂಕಿಂಗ್ ಸೌಂಡ್ ಕೇಳಿಸ್ಬಿಡ್ತೀನಿ, ಕರೆಕ್ಟಾಗಿ ಕಿವಿ ಕೊಡಿ, ಓಕೆನಾ? ನೋಡಿ, ಕ್ರ್ಯಾಂಕಿಂಗ್ ಸೌಂಡ್ ಸ್ಟಾರ್ಟ್ ಮಾಡಿದ್ದೇನೆ ಗಾಡಿನ. ಇವಾಗ ಓಡಿಸ್ಬೇಕಾದ್ರೆ ಹೇಗಾಗುತ್ತೆ ಅಂತ ನೋಡೋಣ. ಸ್ವಲ್ಪ ರಫ್ ಆಗಿರುತ್ತೆ ಗಾಡಿ. ಇವಾಗ ಕಾರ್ ಅಷ್ಟೆಲ್ಲ ಕಂಫರ್ಟೇಬಲ್ ಬರೋಲ್ಲ ನಿಮಗೆ, ಓಡಿಸ್ಬೇಕಾದ್ರೂ ಸ್ವಲ್ಪ ಜಂಪ್ ಫೀಲ್ ಆಗುತ್ತೆ ನಿಮಗೆ. ಯಾಕಂತ ಹೇಳಿದ್ರೆ ಹಿಂದ್ಗಡೆಯಿಂದ ಲೀಫ್ ಸಸ್ಪೆನ್ಷನ್ ಯೂಸ್ ಮಾಡಿರೋದ್ರಿಂದ ಈ ಥರ ನಿಮಗೆ ಲೋಡ್ ಗಾಡಿ ಖಾಲಿ ಇರಬೇಕಾದ್ರೆ, ಹಿಂದ್ಗಡೆಯಿಂದ ಲೋಡ್ ಬೇ ಏನಿದೆ ಇದು ಖಾಲಿ ಇರಬೇಕಾದ್ರೆ ಜಂಪ್ ಜಾಸ್ತಿ ಫೀಲ್ ಆಗುತ್ತೆ. ನಿಮ್ಗೊಂದ್ಸಲ ಇವಾಗ ಎಲ್ಲಾದರೂ ಜಂಪಲ್ಲಿ ಬಿಟ್ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಫುಲ್ಲು ಗಾಡಿ ಕುಣಿದಾಡ್ತಿರುತ್ತೆ. ನೀವು ಯೋಚನೆ ಮಾಡಿ, ಅದೇ ಒಂದು ವೇಳೆ ಮುಂದ್ಗಡೆಯಿಂದನೂ ಸ್ಪ್ರಿಂಗ್ ಸಸ್ಪೆನ್ಷನ್ ಬದಲಿಗೆ ಲೀಫ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಿದ್ರೆ ಯೋಚನೆ ಮಾಡಿ ಯಾವ ರೇಂಜಿಗೆ ಜಂಪ್ ಆಗ್ತಿತ್ತು ಗಾಡಿ ಅಂತ. ಸೊ ಇದಕ್ಕೋಸ್ಕರನೇ ಇವರು ಮುಂದ್ಗಡೆಯಿಂದ ಸ್ಪ್ರಿಂಗ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ, ಹಿಂದ್ಗಡೆಯಿಂದ ಮಾತ್ರ ಲೀಫ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಗೂಡ್ಸ್ ಗಾಡಿಗಳ ಮೇಲೆ ಲೀಫ್ ಸಸ್ಪೆನ್ಷನ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅದು ನಾವು ಗೂಡ್ಸ್ ಕ್ಯಾರಿ ಮಾಡೋದಕ್ಕೋಸ್ಕರ ಯೂಸ್ ಮಾಡೋದ್ರಿಂದ ನಿಮಗೆ ಕ್ಯಾರಿಂಗ್ ಕೆಪಾಸಿಟಿ ನಿಮಗೆ ಬೇಕು, ಅಥವಾ ನಿಮಗೆ ಲೋಡ್ ಹಾಕಿದ್ಮೇಲೆ ಗಾಡಿ ಸ್ಟೇಬಲ್ ಆಗಿ ಇರಬೇಕು ಅನ್ನೋ ಒಂದು ದೃಷ್ಟಿ ಇದ್ದರೆ ನಿಮಗೆ ಬೇಕೇ ಬೇಕು ಲೀಫ್ ಸಸ್ಪೆನ್ಷನ್. ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಯೂಸ್ ಮಾಡೋದಕ್ಕೆ ಆಗಲ್ಲ, ಆಯಿತಾ. ಹಾಗೆಯೇ ಈ ಗಾಡಿನಲ್ಲಿ ನಾನು 0 to 100 ಇದೆಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಇದರಲ್ಲಿ 80ಗೆ ಸ್ಪೀಡ್ ಲಿಮಿಟ್ ಇದೆ. ಗಾಡಿ 80 ಮೇಲೆ ಓಡಿಸೋ ಆಗಿಲ್ಲ. ಯಾಕಂತ ಹೇಳಿದ್ರೆ ಅದು ಗೂಡ್ಸ್ ಕ್ಯಾರಿಂಗ್ ಗಾಡಿಗಳಾಗಿರೋದ್ರಿಂದ ಇದಕ್ಕೆ ಗೌರ್ಮೆಂಟಿಂದ ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ನೋಡಿ ನಾನು ಎಷ್ಟು ಬೆವರ್ತಾ ಇದ್ದೀನಿ ಅಂತ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಆದ ಏರ್ ಕಂಡೀಷನ್ ಸಿಸ್ಟಮ್ ಇಲ್ಲ, ಆಯಿತಾ. ಯಾವುದೇ AC ಗೀಸಿ ಇವಾಗ ಹೊಸ ಗಾಡಿಗಳಲ್ಲಿ ಬರ್ತಾ ಇದೆ. ಇದು ಸ್ವಲ್ಪ ಹಳೆ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಏನಿಲ್ಲ. ನೀವು ಯೋಚನೆ ಮಾಡಿ, ನಾನು ಬರೀ ಒಂದು 2 ಅವರ್ಸ್ ಸ್ಪೆಂಡ್ ಮಾಡ್ಬೋದು ಈ ಗಾಡಿ ಜೊತೆಗೆ ಜಾಸ್ತಿ ಅಂದರೆ. ಯಾಕಂತ ಹೇಳಿದ್ರೆ ನಾವು ಜಸ್ಟ್ ಒಂದು ವೀಡಿಯೋ ಮಾಡ್ತೀವಿ, ವೀಡಿಯೋ ಮಾಡಿಬಿಟ್ಟು ಮುಗಿಸ್ತೀವಿ. ಬಟ್ ಇದರಲ್ಲಿ ಡೈಲಿ ದುಡಿಯೋವಂಥ ಡ್ರೈವರ್ಗಳ ಒಂದು ಸ್ಥಿತಿನ ನೀವು ಯೋಚನೆ ಮಾಡ್ದಿರ್ಬೋದು. ಈ ಬಿಸಿಲಲ್ಲಿ ಕಷ್ಟಪಟ್ಟು ರಾತ್ರಿ ಹಗಲು ಅಂತಿಲ್ಲ. ಒಂದ್ಸಲಿ ರೋಡಿಗೆ ಇಳಿದ ಮೇಲೆ ಇವಾಗ ಇವರು ತುಂಬ ಲಾಂಗ್ಗಳಲ್ಲೆಲ್ಲ ತುಂಬ ಲಾಂಗ್ ಅಂತ ಎಲ್ಲ ತಗೊಳ್ಳಲ್ಲ. ನೀವು ದೊಡ್ಡ ಇವಾಗ ಟ್ರಕ್ಗಳೆಲ್ಲ 10 wheel ಟ್ರಕ್ಗಳೆಲ್ಲ ನೋಡ್ತಾ ಇರ್ಬೋದು. ಇವತ್ತೊಂದು ಮೂಲೆಯಲ್ಲಿದ್ದರೆ ನಾಳೆ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ, ನಾಡಿದ್ದು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ. ಅಂದರೆ ಮನೆ ಮಠ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಏನು ಒಂದು ಮನುಷ್ಯನಿಗೆ ಬಂದಾಗ ಅವ್ನು ಯಾವ ಥರ ರಿಸ್ಕ್ ತಗೊಳಕ್ಕೂ ರೆಡಿ ಇರ್ತಾನಂತೆ. ಅದಕ್ಕೆ ಎಲ್ಲೋ ಡ್ರೈವರ್ಸ್ಗಳೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ
ನಿಮಗೆ ಗಾಡಿಗಳಲ್ಲಿ ಸೇಫ್ಟಿ ಅಂದರೆ ಸೇಫ್ಟಿ ರೇಟಿಂಗ್ಸ್ ಅದು ಇದು ಏನೋ ಬರ್ಬೋದು. ಬಟ್ ಏನಂದರೆ ಗಾಡಿಗಳಿದೆ ಮನೆ ಮಠ ಬಿಟ್ಟು ತಿಂಗಳಾನುಗಟ್ಟಲೆ ದೂರ ಇರಬೇಕು. ಆ ಸ್ಥಿತಿ, ಆ ಒಂದು ಬೇಜಾರು, ಆ ಭಾವನೆ ಇದೆಯಲ್ಲ, ಅದು ಡ್ರೈವರ್ಸ್ಗಳಿಗೆ ಮಾತ್ರ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಇಂಥ ಗಾಡಿಗಳಲ್ಲಿ ದುಡಿಯೋದಷ್ಟು ಈಸಿ ಇಲ್ಲ. ಇವಾಗ ಒಂದು ಸಿಟಿನಲ್ಲೆಲ್ಲ ಹೋದರೆ ಇಂಥ ಗೂಡ್ಸ್ಗಳು ಓಡಿಸೋ ಡ್ರೈವರ್ಗಳಿಗೆ ಫಸ್ಟು ರೆಸ್ಪೆಕ್ಟ್ ಮಾಡಲ್ಲ. ಒಂದು ಕಾರ್ಗಳಲ್ಲಿ ಬಂದು ದೊಡ್ಡ ಹಿಂಗೆ ಬೈದು ಹೋಗಿರ್ಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಒಳ್ಳೊಳ್ಳೆ ಕಾರ್ಗಳನ್ನ ತೊಗೊಂಡು ಶೋಕಿ ಮಾಡ್ಬೋದು, ಬಟ್ ಇವರು ಜೀವನ ಮಾಡ್ತಾಯಿದ್ದಾರೆ ಒಂದು ಗಾಡಿಗಳನ್ನ ತೊಗೊಂಡು. ಫಸ್ಟು ಎಲ್ಲೋ ಬೋಟ್ ಡ್ರೈವರ್ಸ್ ಯಾರೆಲ್ಲ ಇದ್ದಾರೆ, ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ಬಸ್ ಡ್ರೈವರ್ಸ್ಗಳಾಗಿರ್ಬೋದು, ಇವರು ತುಂಬ ರಿಸ್ಕಿನಲ್ಲಿ ಜೀವನ ಮಾಡ್ತಾರೆ. ಬಸ್ ಡ್ರೈವರ್ಸ್ಗಳೆಲ್ಲ ನೋಡ್ಬೋದು, ಎಷ್ಟೊಂದು ಜನ ಪ್ಯಾಸೆಂಜರ್ಸ್ನ ಹಾಕ್ಕೊಂಡು ಅವ್ನ ಜೀವನ ರಿಸ್ಕ್ ಅಲ್ಲ, ಅಷ್ಟು ಜನರ ಜೀವನ ಅವ್ನ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾನೆ ಅವನು. ಇಂಥ ಗೂಡ್ಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ, ನಿಮ್ಗೊಂದು ಯಾವುದೋ ಟ್ರಾನ್ಸ್ಪೋರ್ಟೇಷನಿಗೆ ಇಂಥ ಗೂಡ್ಸ್ಗಳಿಲ್ಲ ಅಂದರೆ, ನೀವು ಒಂದು ದಿವಸ ಇವ್ರು ಏನಾದರೂ ಸ್ಟ್ರೈಕ್ ಮಾಡಿ ನಿಲ್ಲಿಸ್ಬಿಟ್ರೆ ನಮ್ಗೆ ಹೊಟ್ಟೆಗೆ ಅನ್ನ ಬರಲ್ಲ, ಅನ್ನ. ಸೊ ಇಷ್ಟು ಕಾಂಟ್ರಿಬ್ಯೂಟ್ ಮಾಡೋ ಎಲ್ಲೋ ಬೋಟ್ ಡ್ರೈವರ್ಸ್ ಯಾರು ಇರ್ತಾರೆ ನೋಡಿ, ಅವ್ರಿಗೆ ಫಸ್ಟು ರೆಸ್ಪೆಕ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ರೆಸ್ಪೆಕ್ಟ್ ಮಾಡಿ. ಅವ್ರನ್ನ ರೆಸ್ಪೆಕ್ಟ್ ಆಗಿ, ಅಂದರೆ ಅವ್ರದ್ದು ಒಂದು ಜೀವನ ಮಾಡ್ತಾ ಇದ್ದಾರೆ, ಅವ್ರದ್ದೇ ಆದ ಅವ್ರದ್ದು ಕಷ್ಟಗಳಿರುತ್ತೆ, ಅದನ್ನು ರೆಸ್ಪೆಕ್ಟ್ ಮಾಡೋದಕ್ಕೆ ಕಲೀರಿ ಫಸ್ಟು. ಹಾಗೆಯೇ ಈ ಗಾಡಿ ಓಡಿಸೋ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಿಮಗೆ ಸ್ಟೇರಿಂಗ್ ಎಲ್ಲ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಇವಾಗ ಬರ್ತಾರೋ ಗಾಡಿ ಎಲ್ಲಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಈ ಓಡಿಸೋದಕ್ಕೆ ನಿಮಗೆ ಅಂಥ ಕಷ್ಟ ಅಂತ ಗೊತ್ತಾಗಲ್ಲ. ಬಟ್ ನಿಮಗೆ ಲೋಡ್ ಒಂದ್ಸಲಿ ನಿಮಗೆ ಹಾಕಿದ ಮೇಲೆ ಏನಾದರೂ ಓವರ್ಲೋಡ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಗಾಡಿದು ಕಂಪ್ಲೀಟ್ ಬಾಡಿ ರೋಲ್ ಸ್ಟಾರ್ಟ್ ಆಗುತ್ತೆ. ಒಂದು ಸೈಡಿಂದ ಒಂದು ಸೈಡಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಎಳಿಯೋದಾಗ್ಬೋದು, ಈ ಥರ ಎಲ್ಲ ಫೀಲ್ ಆಗುತ್ತೆ. ಈ ಬಿಸಿಲಲ್ಲಿ ಈ ಥರ ಇರೋದು ನಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಅದೇ ದೊಡ್ಡ ಒಂದು ಎಲ್ಲೋ ಬೋಟ್ ಡ್ರೈವರ್ಸ್ಗಳಿಗೆ ದೊಡ್ಡ ಸೆಲ್ಯೂಟ್ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಒಂದು ದಿವಸ ಏನಾದರೂ ಗಾಡಿಗಳನ್ನ ಒಳಗಡೆ ಕೂತ್ರಿ ಅಂದರೆ ನಾವು ಹೊಟ್ಟೆಗೆ ಅನ್ನ ತಿನ್ನೋಕ್ಕೂ ಆಗಲ್ಲ ಅಂತ ಹೇಳ್ತಾ, ನಮ್ಮ ಈ ಇಂಜಿನ್ ಟಾಕ್ಸ್ ಇವತ್ತಿನ ಇಂಜಿನ್ ಜೊತೆ ಮಾತುಕತೆಯನ್ನು ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಇನ್ನೊಂದು ಇಂಜಿನ್ ಜೊತೆಗೆ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಹಾಗೆ ಸಪೋರ್ಟ್ ಮಾಡಿ. ಮೇಯ್ನು ನಮಗೆ ಸಪೋರ್ಟ್ ಬೇಕಿದೆ ಇವಾಗ ಎಲ್ಲರಿಗೂ. ಒಂದು ಸಪೋರ್ಟ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬು ಲೈಕ್ ಅಂತ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.